ಹಾಯ್ ಎಲ್ರಿಗೂ ನಮಸ್ತೆ. ನಾವಿದ್ದೀವಿ ಮಧ್ಯದ ಒಂದು ನೇಚರ್ ಮಧ್ಯದಲ್ಲಿ ಅಲ್ಲ ಕೋಕ್ ಮಧ್ಯ ಅಂತ ನಮ್ಮ ಮಧ್ಯದಲ್ಲಿ ಅಲ್ಲ, ನಮ್ಮ ಸುತ್ತ ಇರೋದು ನೇಚರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಮೈಕ್ ಎಲ್ಲಿದೆ ನಿಂದು? ಇದೆಯಾ? ಓಕೆ. ಸೂಪರ್. ಆಫ್ಟರ್ ಲಾಂಗ್ ಟೈಮ್ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಬರುವಂಥ ಕೆಲವು ಕ್ವಶನ್ಸು, ತುಂಬ ಜನರು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನನ್ನ ಒಂದು ಅರ್ಧಾಂಗಿ, ಅದು ತುಂಬ ಕೆಟ್ಟದಾಗಿತ್ತ, ಮೈ ಬೆಟರ್ ಹಾಫ್ ಪಾರ್ಟ್ನರು ಈಗ ನಾನು ಯಾವ ಥರ ಒಂದು ಕ್ರಿಟಿಸಿಸಮ್ನೆಲ್ಲ ಫೇಸ್ ಮಾಡಿಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ, ನನ್ನ ಹೆಂಡತಿ ಕೂಡ ಅದ್ರದ್ದು ಅರ್ಧದಷ್ಟು ಕ್ರಿಟಿಸಿಸಮ್ನ ಫೇಸ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಶೇರ್ ಹೋಲ್ಡರ್ ನಾನು ಜಾಸ್ತಿ ಈ ಕ್ರಿಟಿಸಿಸಮ್ಸ್ಗೆ. ಸೊ ಫಸ್ಟು ನೀನು ನನ್ನ ಕ್ವಶನ್ ಕೇಳೋದಕ್ಕಿಂತ ಮುಂಚೆ ನನಗೆ ಕೇಳಬೇಕು, ಹೌ ಡು ಯು feel being a wife of a mad person like this? I also became mad. Are you enjoying being mad? Yes, being mad. What is mad? Mad is make a difference. I am making difference. Yes. Are you proud about it? Very much. Okay, super. Yes, Coke. ಇವತ್ತು ಕೆಲವು ಕ್ವಶನ್ಸ್ ತಗೊಂಡು ಬಂದಿದ್ಯಾ? Yes. Yeah, tell me what is that questions ಏನೇನು ಕೇಳಬೇಕು, and you can ask some natural shoot some questions. ನೀನು ಇಷ್ಟ ಏನು ಬೇಕು ಕೇಳ್ಬೋದು. Yeah. So the very first question is why naturepreneur? ಸುಮಾರು ಜನ ಕೇಳ್ತಾ ಇದ್ದಾರೆ, ನೇಚರ್ಪ್ರೆನರಾ ಏನಿದು, ವಾಟ್ ಇಸ್ ದಿಸ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ಆದರೆ ಒಂದೇ ಹೇಳ, ಈ ಕ್ಯಾಮ್ರಾದ ಮುಂದೆ ಒಂದು ಮಾತು ಹೇಳ್ಬಿಡ್ತೀನಿ. ನಿನಗೆ ನನ್ನ ಲೈಫಲ್ಲಿ ಡಿಸ್ಕ್ಲೋಸ್ ಮಾಡದಿರುವಂಥ ಕೆಲವು ವಿಚಾರ ನಾನು ಇವತ್ತು ಡಿಸ್ಕ್ಲೋಸ್ ಮಾಡೋಕೆ ಹೊರಟಿದ್ದೀನಿ. ಓಕೆ, ಐ ಆಮ್ ಕ್ಯೂರಿಯಸ್. ಎಸ್. ಓಕೆ, ಇದೀಗ ವಿಡಿಯೋ ನೋಡಿದ್ರೆ ನಮ್ಮ ಅಮ್ಮ ನನಗೆ ಬೈತಾರೆ. ದಟ್ಸ್ ಓಕೆ ಅಲ್ಲ? ಬೈಸ್ಕೊಳ್ಳಿ. ಯಾ, ಇಟ್ಸ್ ಗುಡ್ ಟು ಬಿ ಅಥೆಂಟಿಕ್. ನನ್ನ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ ನಮ್ಮ ಅಪ್ಪ ಬೇಕಾದಷ್ಟು ಬಿಸ್ನೆಸ್ ಮಾಡಿದ್ದಾರೆ. ಟಿಂಬರ್ ಮರ್ಚೆಂಟು, ಲಿಕ್ಕರ್ ಬಿಸ್ನೆಸ್ಸು, ಪ್ರಾವಿಷನ್ ಸ್ಟೋರು, ಐ ಮೀನ್ ಬಸ್ಸು, ಲಾರಿ, ಟಿಂಬರ್, ಐ ಮೀನ್ ಎಂಡೇ ಇಲ್ಲ, ಅಷ್ಟು ಬಿಸ್ನೆಸ್ ಮಾಡಿ ಫೈನಲಿ ವೇರ್ ಈ ಎಂಡೆಡ್ ಅಪ್ ಅಂತ ಹೇಳಿದ್ರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್. ನಿನಗೆ ಯು ನೋ ದಟ್ KR ಹಾಸ್ಪಿಟ್ಲಲ್ಲಿ ಈ ವಾಸ್ ಹೆಲ್ಪ್ಲೆಸ್, ಈ ಪಾಸ್ಟ್ ಡೇವೆ. ಆ ಒಂದು ಸಾಯ್ಬೇಕಾದ್ರೆ ಇವ್ರ ಹತ್ರ ಏನೂ ದುಡ್ಡು ಅಂತ ಮಾಡಿರಲಿಲ್ಲ. ದುಡ್ಡು ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ಒಂದು ಓಕೆ, ನನಗೆ ನನ್ನ ಹೆಲ್ತಿಗೆ ಸ್ಪೆಂಡ್ ಮಾಡಬೇಕು, ನನ್ನ ಫ್ಯಾಮಿಲಿಗೆ ಸ್ಪೆಂಡ್ ಮಾಡಬೇಕು, ನಾನೆಲ್ಲೋ ಒಂದು ಕಡೆ ಚೆನ್ನಾಗಿರಬೇಕು ಅಂತ ಹೇಳೋ ಆ ದುಡ್ಡು ಇರಲಿಲ್ಲ. ಬಟ್ ವಿ ಹ್ಯಾಡ್ ಅ ಸ್ಮಾಲ್ ಲ್ಯಾಂಡ್ ಆ್ಯಂಡ್ ಅದು ಬಿಟ್ಟರೆ ನಮ್ಮ ಅಲ್ಲಿ ಕಷ್ಟಗಳೇ ಜಾಸ್ತಿ ಇತ್ತು. ಸೊ ನಾನು ಯೋಚನೆ ಮಾಡ್ತಾಯಿದ್ದು, ಇಷ್ಟೆಲ್ಲ ಕಷ್ಟಪಟ್ಟು ಈ ರೀತಿ ಮನಸ್ಸು ಸಾಯ್ತಾನೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆಯಲ್ಲ ಅಂತ. ಬಟ್ ನನಗೆ ಆವಾಗಲೂ ಗೊತ್ತಿರಲಿಲ್ಲ. ಅಲ್ಲಿಂದ 10 ವರ್ಷ ನಾನು ಚೇಂಜ್ ಮಾಡಿದೆ ಲೈಫ್ನ. ಚೇಂಜ್ ಮಾಡಿ ನಾನು ಏನು ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಆ್ಯಕ್ಟ್ ಮಾಡಿದೆ, ಆಮೇಲೆ ವೈನ್ ಬಿಸ್ನೆಸ್ ಮಾಡಿದೆ, ಬಟ್ಟೆ ಬಿಸ್ನೆಸ್ ಮಾಡಿದೆ. ನಾನು ಕೂಡ ಅದಕ್ಕಿಂತ ಮುಂಚೆ ಅಪ್ಪನಿಗೆ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಥರ ಬಿಸ್ನೆಸ್ ಮಾಡಿದ್ದೆ. ಫೈನಲ್ ಆಗಿ ಕಾರ್ಪೊರೇಟು ಎಂಪ್ಲಾಯಿನೂ ಆಗಿದ್ದೆ. ರೆಸಾರ್ಟ್ ಬಿಸ್ನೆಸ್ ಮಾಡಿದೆ. ರೆಸಾರ್ಟಲ್ಲಿ ತುಂಬ ಎಲ್ಲ ಥರ ಐ ಮೀನ್ ಎಥಿಕ್ಸ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಐ ವಾಸ್ ಗೋಯಿಂಗ್ ವಿತ್ ದ ಫ್ಲೋ. ಆಮೇಲೆ ಅನಿಸ್ತು, ನಾನು ಯಾವಾಗ ನೀನು ಪ್ರೆಗ್ನೆಂಟ್ ಆಗಿ 2020 ಕಂಪ್ಲೀಟ್ ಲೈಫೇ ಬ್ರೇಕ್ ಡೌನ್ ಆಗಿತ್ತು, ದಟ್ ಟೈಮ್ ಐ ರಿಯಲೈಸ್ಡ್ ಇಟ್ಸ್ ನಾಟ್ ಅಬೌಟ್ ಡೂಯಿಂಗ್ ಬಿಸ್ನೆಸ್, ಇಟ್ಸ್ ಅಬೌಟ್ ಡೂಯಿಂಗ್ ಸಮಥಿಂಗ್ ಮೀನಿಂಗ್ಫುಲ್ ಇನ್ ಲೈಫ್ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಚೇಂಜ್ ಮಾಡಿದೆ. 1 ಕೋಟಿ ಹತ್ರ ಸಾಲ ಆಗಿಬಿಟ್ಟಿತ್ತು, ಪ್ರೆಷರ್ ಇತ್ತು, 93 kg ಬಾಡಿ ವೆಯ್ಟ್ ಇತ್ತು. ನಿನಗೆ ಆಗ ಯು ಆರ್ ಲೈಕ್ ವಾಟ್ ಈಸ್ ದಿಸ್ ಗೈ ಡೂಯಿಂಗ್ ಅಂತ ಏನೋ ಒಂದು ಕನ್ಫ್ಯೂಷನ್, ಕ್ಲಾರಿಟಿ ಇರಲಿಲ್ಲ. ಫೈನಲಿ ವಿ ಬೋತ್ ರಿಟರ್ನ್ ಟು ನೇಚರ್. ಆ ಸ್ಟೋರಿ ನಿನಗೆ ಗೊತ್ತಲ್ಲ? ಎಸ್. ಯಾ. ಸೊ ನೇಚರ್ ಒಟ್ಟಿಗೆ ಹೋಗಿ ಕಲಿತೆ. ನೇಚರ್ನ ಇಟ್ಕೊಂಡು ಯಾವ ಥರ ದುಡ್ಡು ಮಾಡ್ಬೋದು, ನೇಚರಿಂದ ಯಾವ ಥರ ಬ್ಲೆಸ್ ಮಾಡಿಸ್ಕೋಬೋದು, ನೇಚರ್ದು ಸೀಕ್ರೆಟ್ಸ್ ಏನು, ಲಾ ಆಫ್ ನೇಚರ್ ಏನು, ಇದೆಲ್ಲ ಕಲ್ತ್ಕೊಂಡು ದೆನ್ ಐ ಡಿಸೈಡೆಡ್ ನನಗೆ ಬಿಸ್ನೆಸ್ ಓನರ್ ಆಗೋದು ಬೇಡ, ಏನು ಆಂಟ್ರಪ್ರನರ್ ಅಂತ ಹೇಳ್ತಾರಲ್ಲ, ಎಲ್ಲ ಕಲಿತು ಬಿಸ್ನೆಸ್ MBA ಎಲ್ಲ ಮಾಡಿ ಎಲ್ಲ ಅದು ಆಗೋದು ಬೇಡ. ಐ ವಾಂಟ್ ಟು ಡೂ ಸಮಥಿಂಗ್ ಮೀನಿಂಗ್ಫುಲ್ ಟು ದ ನೇಚರ್. ನಾನು ವೆಲ್ತ್ ಕ್ರಿಯೇಟ್ ಮಾಡಬೇಕು. ನನ್ನ ಫ್ಯೂಚರಿಗೆ, ಲೈಫಿಗೆ ನನ್ನ ಅಪ್ಪ ಈ ಥರ ಇದ್ದರು, ಈ ಥರ ಆದರು ಅಂತ ಹೇಳೋದಕ್ಕಿಂತ ಮೈ ಸನ್ ಶುಡ್ ಬಿ ಪ್ರೌಡ್ಲಿ ಸೇಯಿಂಗ್ ದಟ್ ಮೈ ಡ್ಯಾಡ್ ಡಿಡ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಅಂತ. ಸೊ ಅದಕ್ಕೆ ನೇಚರ್ಪ್ರನರ್. ಓಕೆ, ಐ ಹೋಪ್ ಎಲ್ಲಿಗೂ ಆನ್ಸರ್ ಸಿಕ್ಕಿದೆ ಅಂತ ಕ್ವಶನ್ ಪೇಪರ್ ಮೇಲೆ ನೋಡ್ಕೊಳ್ತೀನಿ. ವೈ ಡಿಂಟ್ ಗೋ ಫಾರ್ ರೆಗ್ಯುಲರ್ ಬಿಸ್ನೆಸ್ ಮಾಡೆಲ್ಸ್? ರೆಗ್ಯುಲರ್ ಬಿಸ್ನೆಸ್ ಮಾಡೆಲ್ಸ್ ನಿನಗೆ ಗೊತ್ತು, ನಾವು ರೆಸಾರ್ಟ್ ಮಾಡ್ತಾ ಇದ್ದಾಗ ನಮಗೆ ತುಂಬ ಅಪರ್ಚುನಿಟೀಸ್ ಬರ್ತಾಯಿತ್ತು. ಆ್ಯಕ್ಚುಲಿ ರೂಮ್ ಇದೆ ಅಂತ ಹೇಳ್ಬಿಟ್ಟು ಐ ಯೂಸ್ ಟು ಹ್ಯಾವ್ ಇನ್ಫ್ಲುಯೆನ್ಸ್ ವಿತ್ ಆಲ್ ದ ಮೇಜರ್ ಪೀಪಲ್, ಲೈಕ್ ಯಾರ್ಯಾರು ಈ ದೊಡ್ಡವರು ಅಂತ ಹೇಳ್ತಾರಲ್ಲ ಅವರೊಟ್ಟಿಗೆಲ್ಲ ಕಾಂಟ್ಯಾಕ್ಟ್ಸ್ ಇತ್ತು. ನಮಗೊಂದು ಆಫರ್ ಕೂಡ ಬಂತು 2024 ನಿಮಗೆ ಲಿಕ್ಕರ್ ಲೈಸೆನ್ಸ್ ಮಾಡಿಸ್ಕೊಡ್ತೀವಿ ಅಂತ. ನೆನಪಿದೆಯಾ? ಎಸ್. ಆಗ ನಾವು ಹೇಳಿದ್ವಿ ನಮಗೆ ಲಿಕ್ಕರ್ ಲೈಸೆನ್ಸ್ ಬೇಡ. ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಏನು ಭಜನ್ ಲಿಕ್ಕರ್ ಲೈಸೆನ್ಸ್ ತೆಗೆದು ಹಾಕು, ಒಂದು ಹಾಕಿಟ್ಬಿಟ್ರೆ ನಿನಗೆ ಬೇಕಾದಷ್ಟು ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ.
ಬಟ್ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ನಾನು ನೋಡಿರೋ ಪ್ರಕಾರ ನಾವು ಲಿಕ್ಕರ್ ಬಿಸ್ನೆಸ್ ಮಾಡ್ತಾಯಿದ್ವಿ. ಆ ಲಿಕ್ಕರ್ ಬಿಸ್ನೆಸ್ ಮಾಡ್ತಾಯಿದ್ದಾಗ ಕೆಲವರು ಹೇಳ್ತಾಯಿದ್ರು ಲಿಕ್ಕರ್ ಬಿಸ್ನೆಸ್ ಮಾಡೋರು ಯಾರು ಉದ್ಧಾರ ಆಗಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ ಅದು. ಬಟ್ ಇನ್ಫ್ಯಾಕ್ಟ್ ನೋಡಿದ್ರೆ ಮೊನ್ನೆ ರೀಸೆಂಟಾಗಿ ಒಂದು ಸಾಂಗ್ ಕೇಳಿದೆ, ಹಾಲು ಕುಡ್ದ ಮಕ್ಕಳೇ ಉಳಿಯಲ್ಲ, ಆಲ್ಕೋಹಾಲ್ ಕುಡಿದ ಅವ್ರು ಉಳಿತಾರ, ಆ್ಯಂಡ್ ಬಾರ್ ಓನರ್ಗಳು, ಸಮಥಿಂಗ್ ಆಲ್ ದಟ್ ಸಾಂಗ್ ಅಲ್ಲ. ಆ ಲಿರಿಕ್ಸ್ ಎಲ್ಲ ಕೇಳುವಾಗ ಐ ಮೀನ್ ವಾಟ್ ಐ ಫೆಲ್ಟ್ ಈಸ್, ಈ ಲಿಕ್ಕರ್ ಬಿಸ್ನೆಸ್ ಮಾಡ್ತಾರಲ್ಲ, ಲಿಕ್ಕರ್ ಕುಡಿಯೋರು ಉದ್ಧಾರ ಆಗ್ತಾಯಿಲ್ಲ, ಆಯಿತಾ, ಲಿಕ್ಕರ್ ಮಾರೋರು ಉದ್ಧಾರ ಆಗ್ತಾಯಿಲ್ಲ. ಅದಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ? ಬಿಕಾಸ್ ನೇಚರಲ್ಲಿ ಯಾವ ಲಾ ಹೇಳುತ್ತೆ, ನೇಚರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀನು ಒಂದು ಮನುಷ್ಯ ಇನ್ನೊಂದು ಮನುಷ್ಯನಿಗೆ ಒಳ್ಳೇದು ಮಾಡೋಕ್ಕೆ ಏನಾದರೂ ಒಂದು ಮಾಡು, ನೀನು ದುಡ್ಡು ಮಾಡ್ಕೊ. ಆ ಒಳ್ಳೇದು ಮಾಡೋದು ಮಾತ್ರ ಭಗವದ್ಗೀತಾ, ಕುರಾನು, ಬೈಬಲ್ ನೋಡಿ ಅದೇ ಅಷ್ಟೇ ಹೇಳೋದು, ನೀವು ಒಳ್ಳೇದು ಮಾಡು, ದುಡ್ಡು ಮಾಡು. ಎರಡನೇದು ರೂಲು, ನೇಚರಿಗೆ ಏನು ಬೇಕು ಅದು ವಾಪಸ್ ಕೊಡು ಅಂತ. ಇದು ಎರಡು ಎಥಿಕ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಲಕ್ಷ ಕೋಟಿ ಮಾಡಿದ್ರು ಎಂಡ್ ಆಫ್ ಇಟ್ ವಿ ವಿಲ್ ಲೂಸ್ ಎವ್ರಿಥಿಂಗ್. ಈಗ ನಮ್ಮಪ್ಪ ಲಿಕ್ಕರ್ ಬಿಸ್ನೆಸ್ ಮಾಡಿದ್ರು, ಕಳ್ಕೊಂಡ್ರು. ನಾನು ಲಿಕ್ಕರ್ ಬಿಸ್ನೆಸ್ ಅಪ್ಪನಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ನಾನು ಕಳ್ಕೊಂಡೆ, ನಾನು ಎಲ್ಲದ್ರಲ್ಲಿ ಲಾಸ್ ಆದೆ. ಆಯಿತು, ನಮ್ಮಲ್ಲಿ ಈಗ ಕುಡ್ದವರು ಪಾಪ ಯಾವ್ಯಾವುದೋ ಏಜಲ್ಲಿ ಸತ್ತೋಗ್ಬಿಟ್ರು. ಮಧ್ಯದಲ್ಲಿ ನಾನು ಒಂದು ಸತಿ ಅಪ್ಪನಿಗೆ ಮಗುವಾಗಿದ್ದಾಗ ಕೇಳಿದೆ, ಅಪ್ಪ ನಿಜವಾಗ್ಲೂ ನಾವು ಇದು ಲಿಕ್ಕರ್ ಮಾರಬೇಕಾ ಅಂತ. ಅಪ್ಪ ಹೇಳಿದ್ರು ದಿಸ್ ಇಸ್ ಮೈ ಎಂಥ ಬಿಸ್ನೆಸ್ಸು, ಇದಕ್ಕೆ ಯಾರು ತಲೆ ಹಾಕ್ಬಾರ್ದು ಅಂತ. ಈ ವಾಸ್ ಅ ಗುಡ್ ಹ್ಯೂಮನ್. ಬಟ್ ಅವರಿಗೆ ಎಲ್ಲೊಂದು ಕಡೆ ಇದೊಂದು ಮಿಸ್ ಹೊಡಿತು. ಆಯಿತು, ಈಗ ಕೆಲವ್ರದ್ದು ಕ್ವಶನ್ ಇರ್ಬೋದು, ಇವನು ಏನೇನೋ ಹೇಳ್ತಾನೆ ಅಂತ. ಬಟ್ ಲಾಜಿಕ್ ಏನು ಅಂತ ಹೇಳಿದ್ರೆ, ನಾವು ಮಾತ್ರ ಅಲ್ಲ, ದೊಡ್ಡ ಈ ವಿಜಯ್ ಮಲ್ಯನ್ ಅಂತ ಒಂದು ಲಿಕ್ಕರ್ದು ಯಾರು ಒಂದು ಅಂಥ ಗೇಮ್ ಪ್ಲೇ ಮಾಡಿದವರು ಅವರೇ ದೇಶ ಬಿಟ್ಟು ಹೋಗೋ ಥರ ಆಗಿಬಿಡ್ತು. ಸೊ ದಟ್ ಈಸ್ ಲಾ ಆಫ್ ನೇಚರ್. ಸರಿ, ಅದು ಆ ಕಡೆ ಈ ಕಡೆ ಇರಲಿ. ರೀಸೆಂಟ್ಲಿ ನಾವು ಒಂದು ಈವೆಂಟಿಗೆ ಹೋಗಿದ್ವಿ ಚೆನ್ನೈಯಲ್ಲಿ. ಚೆನ್ನೈ ಈವೆಂಟ್ ಹೋಗಿದ್ದಾಗ ಅಲ್ಲೊಬ್ಬರು ಸಿಕ್ಕಿದ್ರು. ಅವ್ರದ್ದು ಕಸಿನ್, ನನಗೆ ಚೆನ್ನಾಗಿ ಗೊತ್ತು ಅವ್ರನ್ನ. ಈ ವಾಸ್ ಆ್ಯಕ್ಚುಲಿ ಅ ಕಾಂಟ್ರಾಕ್ಟರ್ ಅಂದರೆ ಲಿಕ್ಕರ್ ಕಾಂಟ್ರಾಕ್ಟರ್. ನಮ್ಮಲ್ಲಿ ಏನೇನೋ ನಡೀತಾ ಇತ್ತು ಆವಾಗ. ಈ ವಾಸ್ ಅ ಕಾಂಟ್ರಾಕ್ಟ್, ಈ ವಾಸ್ ಮೇಕಿಂಗ್ ಲಾಟ್ ಆಫ್ ಮನಿ. ಸೊ ಅವ್ರು ಬಂದುಬಿಟ್ಟು ನನ್ನ ಹತ್ರ ಈ ಥರ ಹಿಂಗೆ ನಾರಾಯಣವಾಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಈ ಥರ ಇವ್ರದ್ದು ಒಂದು ಕಸಿನ್ ಅಂತ ಹೇಳಿದ್ರು. ಹೌದಾ ಅಂತ ಹೇಳ್ಬೇಕಾದ್ರೆ ಅವರು ಒಂದು ಮಾತು ಹೇಳಿದ್ರು, ನಮ್ಮನ್ನ ಈ ಥರ ಇವರಿದ್ದಾರಲ್ಲ, ಅವರು ತುಂಬ ದುಡ್ಡು ಈಗ ರೀಸೆಂಟಾಗಿ ಎಲ್ಲ ಕಳ್ಕೊಬಿಟ್ರು, ತುಂಬ ಕಷ್ಟದಲ್ಲಿದ್ದಾರೆ ಅಂತ. ಹೆಸೆಟ್ಸ್ ಕ್ರಿಯೇಟ್ ಆಗಿದೆ, ಎಲ್ಲ ಆಗಿ ಫೈನಲಾಗಿ ಎಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ಅಷ್ಟು ಪಾಪದವ್ರ ದುಡ್ಡು ನಾವೇನೋ ತಗೊಂಡಿರ್ತೀವಿ, ಅದು ನಮಗೆ ಉಳಿಯಲ್ಲ, ಕಾಂಟ್ರಾಕ್ಟರ್ಸಿಗೂ ಉಳಿಯಲ್ಲ, ಈ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಉಳಿದಿಲ್ಲ ಅಂತ ಹೇಳಿದ್ರೆ ಇನ್ನು ನನಗೆ ತಿನ್ನೋಕ್ಕಾಗದ್ದೇ ನನ್ನ ಮಗನಿಗೆ ತಿನ್ನೋಕ್ಕಾಗುತ್ತಾ? ಸೊ ಮೇಕ್ ಸೆನ್ಸ್. ಯಾ, ಆ್ಯಂಡ್ ಆ್ಯಕ್ಚುಲಿ ನೀವು ಇದು ಹೇಳಬೇಕಾದ್ರೆ ನನಗೊಂದು ಇನ್ಸಿಡೆಂಟ್ ಜ್ಞಾಪಕ ಅಂತ. ಐ ಥಿಂಕ್ ಮೇ ಬಿ ಇಯರ್ ಆರ್ ಮೋರ್ ದೆನ್ ಅ ಇಯರ್ ಆಗಿದೆ. ಮ್ಯಾಂಗ್ಳೂರಲ್ಲಿ ಒನ್ ಕಪಲ್ ದೇ ಡೈಡ್. ಮಕ್ಕಳು ಉಳ್ಕೊಂಡ್ರು, ಎಸಿದು ಇದಾಗ್ಬಿಟ್ಟು. ಸೊ ಹಿ ಈಸ್ ಅ ವೆರಿ ಬಿಗ್ ಬಿಸ್ನೆಸ್ ಆಫ್ ದ ಲಿಕ್ಕರ್. ಹೌದಲ್ಲ? ಹೌದಾ? ಐ ಮೀನ್ ಯಾ, ಬ್ರ್ಯಾಂಡಿ ಶಾಪ್ ಇದು. ಮನೆ ಮಾತ್ರ ಇಟ್ ಇಸ್ ಸೊ ಶಿ ಈಸ್ ಆಲ್ಸೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ತಾಯಿ. ಶಿ ವಾಸ್ ಟೀಚಿಂಗ್ ಆಲ್ ದ ಒಳ್ಳೇದು, ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ಇದೆಲ್ಲ ಇದಾಗ್ತಾ ಇತ್ತು. ಒಳ್ಳೆ ಕೆಲಸ. ಮನೆ ಮಾತ್ರ ಅದ್ಭುತವಾಗಿದೆ, ಆ ಮನೆ ಇಂಟೀರಿಯರ್ಸ್ ಇದಾಗ್ಲಿದ್ದಲ್ಲ. ಬಟ್ ಅದೇ ಮನೇಲಿ ದೇ ಬೋತ್ ಅನ್ಎಕ್ಸ್ಪೆಕ್ಟೆಡ್ಲಿ ಮಕ್ಕಳು ಮಾತ್ರ ಉಳ್ಕೊಂಡ್ರು. ನಾನು ಈ ಇನ್ಸಿಡೆಂಟ್ ಕೇಳಿದೆ, ಬಟ್ ಅವ್ರದ್ದು ವೃತ್ತಿ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಮೈ ಡ್ಯಾಡ್ ಸ್ಟೋರಿ, ಮೈ ವಿಲೇಜರ್ಸ್ ಅಂದರೆ ಯಾರು ಕುಡಿದ್ರು ಅವ್ರು ಸತ್ರು ಅವ್ರ ಸ್ಟೋರಿ ಅಲ್ಲ. ನಮ್ಮ ದೇಶ ಬಿಟ್ಟು ಓಡಿದ್ದು ಲಿಕ್ಕರ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅವ್ರದ್ದು ಸ್ಟೋರಿ ಅಲ್ಲ. ಈ ಕಾಂಟ್ರಾಕ್ಟರ್ ಯಾರು ಸಪ್ಲೈ ಮಾಡ್ತಾರೆ ಅವ್ರ ಸ್ಟೋರಿ ಕೂಡ ಅಲ್ಲ. ದಿಸ್ ಈಸ್ ದ ಸ್ಟೋರಿ ಆಫ್ ಎವ್ರಿ ಇಂಡಿವಿಜುವಲ್. ಎಲ್ಲ ಕಡೆ ನೋಡಿದ್ರೆ ಈ ಒಂದು ದುಡ್ಡನ್ನ ಯೂಸ್ ಮಾಡ್ಕೊಂಡಿರೋರು ಲಾಂಗ್ ರನ್ಲಿ, ಆವಾಗ ಪ್ರೆಸೆಂಟ್ ಮೊಮೆಂಟಲ್ಲಿ ವಿಲ್ ಗೆಟ್ ಅ ಸ್ಪೈಕ್ ಕೋಕ್, ನೋ ಡೌಟ್. ಆ ಟೈಮಲ್ಲಿ ದುಡ್ಡು ಸಿಗುತ್ತೆ, ಒಂದು ಮಳೆ ಎಲ್ಲ ಸಿಗುತ್ತಲ್ಲ, ಏನು ಬೇಕು, ಒಳ್ಳೆ ನಮ್ಗೇನು ಒಳ್ಳೆ ಮನೆ ಬೇಕು, ಲಕ್ಸುರಿ ಇದೆ, ಎಲ್ಲ ಸಿಗುತ್ತೆ. ಆದ್ಮೇಲೆ ನಾವು ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಇರ್ತೀವ, ಆವಾಗ ಅಲ್ಲಾಡುತ್ತೆ. 3 ವಿಷಯದಲ್ಲಿ ಫೇಲ್ ಆಗ್ತಾರೆ. ಒಂದು ಫಸ್ಟ್ ಬಂದು ಹೆಲ್ತಲ್ಲಿ ಫೇಲ್ ಆಗ್ತಾರೆ, ಆಯಿತಾ. ಹೆಲ್ತಲ್ಲಿ ಫೇಲ್ ಆಗೋದವರು ಕೆಲವರು ವೆಲ್ತಲ್ಲೇ ಫೇಲ್ ಆಗಿಬಿಡ್ತಾರೆ. ಡೈರೆಕ್ಟು ಮಾಡಿರೋದೆಲ್ಲ ಟಪ್ಪಂತ ಹೋಗ್ಬಿಡುತ್ತೆ. ವೆಲ್ತ್ ಇರಲಿ, ಅದು ಎರಡೂ ಫೇಲ್ ಆಗದೆ ಏನಾದರೂ ಒಂದು ಉಳ್ಕೊಂಡ್ರೆ ರಿಲೇಷನ್ಶಿಪ್ಪಲ್ಲಿ ಫೇಲ್ ಆಗಿಬಿಡ್ತಾರೆ. ಮನೆಯಲ್ಲಿ ವೈಫೈ ಇರಲ್ಲ, ಇಲ್ಲ ಸಮಥಿಂಗ್. ಬಟ್ ಎಂಡ್ ಆಫ್ ಇಟ್ ವೈಫೈ ಅಲ್ಲ, ವೈಫ್ ಇರಲ್ಲ, ಇಲ್ಲ ವಾಟ್ ಎವರ್. ಎಂಡ್ ಆಫ್ ಇಟ್ ಹೇಳ್ತೀನಿ, ಮನಿ ಈಸ್ ನಾಟ್ ಕ್ಲೀನ್. ಎಗ್ರಿ? ಎಸ್. ನಾವು ಕುಡಿತಾ ಇದ್ವಿ ಆ್ಯಕ್ಚುಲಿ. ವಿ ವರ್ ದೇರ್. ನಮಗೆ ಗೊತ್ತಿರಲಿಲ್ಲ, ಏನೋ ನಮ್ಮ ಕಸ್ಟಮ್ಸು, ಆ್ಯನ್ಸೆಸ್ಟ್ರಲ್ ಸ್ಟೈಲು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಬಟ್ ಆವಾಗ ನಮ್ಮ ಆ್ಯನ್ಸೆಸ್ಟರ್ಸ್ ಕೂಡ ಬುದ್ಧಿವಂತರು. ದೇ ಯೂಸ್ ಟು ಡ್ರಿಂಕ್ ಟಾಡಿ, ದೇ ಯೂಸ್ ಟು ಡ್ರಿಂಕ್ ಈ ನೆಲ್ಲಲ್ಲಿ ಭತ್ತದಲ್ಲಿ ಮಾಡಿರುವಂಥದ್ದೆಲ್ಲ ಕುಡಿತಾಯಿದ್ರು, ವೈನ್ ಕುಡಿತಾಯಿದ್ರು. ಬಟ್ ನಾವೇ ಈಗ ಇಂಟಾಕ್ಸಿಕೇಟೆಡ್ ಡ್ರಿಂಕ್ ಅಂತೇಳಿ. ಮತ್ತೆ ಅವಾಗ ಹೇಳೋರು ಯಾರೂ ಇರಲಿಲ್ಲ ಆ್ಯಕ್ಚುಲಿ, ಲೈಕ್ ಟು ಬಿ ಫ್ರ್ಯಾಂಕ್.
ಗೈಡೆನ್ಸ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಯಾರು ಚೇಂಜ್ ಆಗ್ತಾರೆ. ಇಟ್ ಈಸ್ ಅಪ್ ಟು ಅಸ್ ಟು ಅಕ್ಸೆಪ್ಟ್ ಆರ್ ನಾಟ್ ಅಂತ ಅಂದ್ಬಿಟ್ಟು ನಮಗೆ ಆ ಗೈಡೆನ್ಸ್ ಬಂದಾಗ ವಿ ಟುಕ್ ಎ ಡಿಸಿಷನ್ ಟು ಫಾಲೋ ಇಟ್ ಆ್ಯಂಡ್ ಇಟ್ ವಾಸ್ ನಾಟ್ ಈಸಿ. ಲಿಕ್ಕರ್ನ ಕಟ್ ಡೌನ್ ಮಾಡೋದು ಓಕೆ ಅಂತ ಹೇಳಿದ್ರು, ನಾನ್ ವೆಜ್ನ ಕಟ್ ಡೌನ್ ಮಾಡೋದು ಅಷ್ಟು ವರ್ಷ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರೋವಂಥ ಪ್ರೋಸೆಸ್ಸು. ಸೊ ಇಟ್ಸ್ ನಾಟ್ ದಟ್ ಎಸ್. ಸೊ ಬಟ್ ವಿ ಸ್ಟಿಲ್ ಟುಕ್ ಅ ಡಿಸಿಷನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಟ್ಯಾಂಡಿಂಗ್ ಬೈ. ನನ್ನ ಕಾನ್ಸೆಪ್ಟ್ ಇಷ್ಟೇ, ಇಟ್ಸ್ ನಾಟ್ ಅಬೌಟ್ ಬಿಲ್ಡಿಂಗ್ ವೆಲ್ತ್, ಇಟ್ಸ್ ಅಬೌಟ್ ಬೀಯಿಂಗ್ ಮೀನಿಂಗ್ಫುಲ್ ಅಷ್ಟೇ. ಯಾಕೋ ಫೈನಲ್ ಕ್ವೆಶನ್, ವಾಟ್ ಈಸ್ ದ ಮೆಸೇಜ್ ಟು ದ ಸೊಸೈಟಿ? ಮೆಸೇಜ್ ಟು ದ ಸೊಸೈಟಿ ಸಿಂಪಲ್. ಲೈಫಲ್ಲಿ ಏನು ಬಿಸ್ನೆಸ್ ಬೇಕಾದ್ರೂ ಮಾಡ್ತಾಯಿರಿ, ಗಿಲ್ಟ್ ಬೇಡ. ಬಟ್ ಎಲ್ಲೋ ಒಂದು ಕಡೆ ನೇಚರ್ ಪ್ರುನರ್ ಕಡೆ ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಎಷ್ಟೇ ಕೆಟ್ಟ ಬಿಸ್ನೆಸ್ಸು ಎಥಿಕ್ ಇಲ್ಲದೆ ಏನೇನೋ ಮಾಡ್ತಾಯಿದ್ರು, ಸ್ಲೋಲಿ ಯು ಕ್ಯಾನ್ ಬಿಕಮ್ ಅ ನೇಚರ್ ಪ್ರುನರ್. ಸೊ ನೀವು ಪಾಪಕರ್ಮ ಒಂದೇ ಸತಿ ಮಾಡ್ಕೊಂಡು ಅಲ್ಲಿ ಹೋಗಿಲ್ಲ. ಸೊ ಅದೇ ಥರ ನೀವು ರಿಟರ್ನ್ ಬರಬೇಕಾದ್ರೂ ಒಂದೇ ಸತಿ ಮಾಡೋದು ಬೇಡ, ಮೆಲ್ಲೆ ವಿ ವಿಲ್ ಗೈಡ್ ಯು ಆನ್ ಹೌ ಯು ಹ್ಯಾವ್ ಟು ಚೇಂಜ್ ಯುವರ್ ಬಿಸ್ನೆಸ್ ಮಾಡಲ್ ಸ್ಲೋಲಿ ಎಥಿಕಲಿ. ಮತ್ತು ದೇರ್ ಆರ್ ಚಾನ್ಸಸ್ ಯು ಕ್ಯಾನ್ ಬ್ಯಾಲೆನ್ಸ್ ದ್ಯಾಟ್. ಎಂಡ್ ಆಫ್ ಇಟ್ ಏನು ಅಂತ ಹೇಳಿದ್ರೆ, ನೋಡಿ ದೇರ್ ಆರ್ ಕೇಸ್ ಸ್ಟಡೀಸ್ ಇದೆ. ತುಂಬ ಜನರು ಪಕ್ಕದ ಮನೆ, ಆಚೆ ಮನೆ, ಅಲ್ಲಿ ಇಲ್ಲಿ ಬೇರೆ ಟೌನ್, ಅಲ್ಲಿ ಇಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮಾಡಿ ಅವ್ರದ್ದು ಬಿಸ್ನೆಸ್ ಏನು, ಅವ್ರು ಏನು ಮಾಡಿದ್ರು, ಅವ್ರದ್ದು ಫೈನಲ್ ಎಂಡಿಂಗ್ ಯಾವ ಥರ ಆಯಿತು ಅಂತ. ಕನೆಕ್ಟಿಂಗ್ ದ ಡಾಟ್ಸ್. ಆ್ಯಕ್ಚುಲಿ ನಮ್ಮ ಬಾಡಿ ಇದೆಯಲ್ಲ, ದಿಸ್ ಈಸ್ ನಾಟ್ ಪರ್ಮನೆಂಟ್, ದಿಸ್ ಈಸ್ ಸರೆಂಡರ್ಡ್. ಇದು ನೇಚರಿಗೆ ಹೋಗುತ್ತೆ. ಬಟ್ ಈ ಒಳಗಡೆ ಒಂದು ಆತ್ಮ ಅಂತ ಇದೆ, ಸೋಲ್. ನೀವು ಕಣ್ಣು ಮುಚ್ಚಿದ್ರೆ ನಿಮಗೆ ಫೀಲ್ ಆಗುತ್ತೆ, ದಟ್ ಈಸ್ ಯುವರ್ ಸೋಲ್. ಆ ಸೋಲಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ನೇಚರ್ ಪ್ರುನರ್ ಕಡೆ ಬರಲೇಬೇಕು. ದಟ್ಸ್ ವೈ ಐ ವುಡ್ ಸೇ ಜಾಯಿನ್ naturepreneursclub.com. ನಾನು 8 ಬಿಸ್ನೆಸ್ ಮಾಡೆಲ್ ಸ್ಟ್ರೀಮ್ ರೆಡಿ ಮಾಡಿಟ್ಟಿದ್ದೀನಿ, ವೇರ್ ಐ ಆಮ್ ಮೇಕಿಂಗ್ ಮನಿ ವಿತ್ ಆಲ್ ದೀಸ್ 8. ಸ್ಲೋ ಆಗಿ ಬೆಳೀತಾ ಇದೆ, ಬಟ್ ಇಟ್ ಈಸ್ ಮೇಕಿಂಗ್ ಲಾಟ್ ಆಫ್ ಇಂಪ್ಯಾಕ್ಟು. ಅದೇ ಥರ ನೀವು ಕೂಡ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಇಲ್ಲ ನಿಮ್ಮ ಬಿಸ್ನೆಸ್ ಮಾಡೆಲ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು, ಒಳ್ಳೆ ಥರದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಪ್ರೌಡಾಗಿ ಮಾತಾಡಬೇಕು, ನೀವು ಚೆನ್ನಾಗಿ ಈ ಪ್ರಪಂಚದಿಂದ ಹೊರಡುವಾಗ ಸಖತ್ ಖುಷಿಯಿಂದ ಮೀಸೆ ತಿರುಗಿಸ್ಕೊಂಡು ಸ್ಮೈಲ್ ಇಟ್ಕೊಂಡು ಹೊರಡಬೇಕು ಅಂತ ಹೇಳಿದ್ರೆ ಬಿ ಅ ನೇಚರ್ ಪ್ರುನರ್. ಇಲ್ಲ ಅಂದರೆ ಸಮ್ವೇರ್ ಇಟ್ ವಿಲ್ ಮೆಸ್ ಔಟ್, ಇಟ್ ವಿಲ್ ಬ್ಯಾಕ್ ಫೈರ್. ಸಿಂಪಲ್, ಫೌಂಡೇಶನ್ ಇಲ್ಲದೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಒಂದಿನ ಅದು ಬಿದ್ದೇ ಬೀಳುತ್ತೆ. ಎಸ್, ಟೇಕ್ ಅ ಸ್ಟೆಪ್ ಬಿಫೋರ್ ಇಟ್ ಇಸ್ ಟೂ ಲೇಟ್. ಎಕ್ಸಾಕ್ಟ್ಲಿ. ಆ್ಯಂಡ್ ಈ ವಿಡಿಯೋನ ನೀವು ತುಂಬ ಡೀಪಾಗಿ ಎತ್ಕೊಳ್ಳಿ. ನೀವು ನಿದ್ದೆಯಲ್ಲೂ ನೀವು ಯೋಚನೆ ಮಾಡಬೇಕು, ದೇರ್ ಈಸ್ ಸಮಥಿಂಗ್ ವಿಚ್ ಹ್ಯಾವ್ ಟು ಬಿ ಮೀನಿಂಗ್ಫುಲ್ ಅಂತ. ದುಡ್ಡು ಮಾಡೋಕ್ಕೆ ಈಸಿ, ಬ್ಯಾಂಕಿಗೆ ಹೋಗಿ ಕದಿಬೋದು, ಇನ್ನೇನೋ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಎವ್ರಿಥಿಂಗ್ ಈಸ್ ಈಸಿ ಇನ್ ದಿಸ್ ವರ್ಲ್ಡ್, ಬಟ್ ಇಟ್ ವಿಲ್ ನಾಟ್ ಸ್ಟೇ ವಿತ್ ಅಸ್ ಫಾರ್ ಎವರ್. Yes. Thank you so much. Yeah, thank you so much, Coke, and proud of you for standing by and being a Naturepreneur's wife. And ಇವರು ಕೂಡ MC ಮಾಡ್ತಾರೆ, ನೇಚರ್ಪ್ರೂನರ್ ವೆಬಿನಾರಿಗೆ ಬನ್ನಿ, 99 ರೂಪೀಸ್ ಪೇ ಮಾಡಿ. ಇನ್ ಕೇಸ್ ನಿಮಗೆ ಪೈಸಾ ವಸೂಲಾಗಿಲ್ಲ, ಏನೋ ಒಂದು ಕಡಿಮೆ ಅನಿಸ್ತು ವೆಬಿನಾರ್ ಅಂತ ಹೇಳಿದ್ರೆ, ನಿಮ್ಮ 99 ರೂಪೀಸ್ನ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ 2 ರೂಪೀಸ್ 3 ರೂಪೀಸ್ ಸೇರಿಸಿ ವಿಯಾನ್ ಕೈಯಿಂದ ರೀಫಂಡ್ ಮಾಡಿಸ್ತೀವಿ. See you inside the master class. Join the Naturepreneur Club. Yes, and be a true Naturepreneur. We will teach you how to build 8 streams of income, 7 areas of life ಅಲ್ಲಿ ಯಾವ ಥರ ಡೆವಲಪ್ ಆಗಬೇಕು, ಆಮೇಲೆ ಬಿಂದಾಸ್ ಆಗಿ ಲೈಫ್ ಯಾವ ಥರ ಲೀಡ್ ಮಾಡಬೇಕು, ಆಮೇಲೆ ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಬೋರ್ ಆಗಿ ಇಡೋದು ಹೇಗೆ ಅಲ್ವಾ. ವಿಯಾನಿಗೆ ನಮ್ಮನ್ನ ಬೋರ್ ಆಗಿಬಿಟ್ಟಿದೆ, ಯಾಕಂದರೆ ಅವನಿಗೆ ಒಟ್ಟಿಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ನಾವು ಸ್ಪೆಂಡ್ ಮಾಡ್ತೀವಿ ಟೈಮು. ಸೊ ಫ್ಯಾಮ್ಲಿ, ಮಕ್ಕಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಅದು ಎಷ್ಟು ವೆಲ್ತ್ ಬಿಲ್ಡ್ ಮಾಡೋದು, ದಟ್ ಈಸ್ ಕಂಪ್ಲೀಟ್ಲಿ ವೇಸ್ಟ್. Yeah. ಥ್ಯಾಂಕ್ ಯು. See you in the club. Bye bye. See you in the club. ಬನ್ನಿ, ಜಾಯ್ನ್ ಆಗಿ. ಝೂಮಲ್ಲಿ ಒಂದು ಲಿಂಕ್ ಬರುತ್ತೆ, ಟಪ್ ಅಂತ ಕ್ಲಿಕ್ ಮಾಡಬೇಕು. ಕ್ಯಾಮರಾಮ್ಯಾನ್ ನೀನೇ ಬಾ, ಹಿಂಗೊಟ್ಟು ಬಾ ಕ್ಯಾಮರಾಮ್ಯಾನ್ ಯಾರು ಅಂತ ತೋರಿಸ್ತೀನಿ. ಟಪ